ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ, ಬಿಜೆಪಿಯಿಂದ ಆಣೆ ಪ್ರಮಾಣ, ತಾಯಿಗೆ ದ್ರೋಹ ಬಗೆದವರಿಗೆ ಶಿಕ್ಷೆ ಅಂತ ಬಿವೈವಿ ಆಕ್ರೋಶ. 3 ತಿಂಗಳು ಮಾತನಾಡಲ್ಲ ಎಂದ ಜಾರಕಿಹೊಳಿ. ಈ ಸುದ್ದಿಗಳನ್ನು ನೋಡೋಣ ಆಣೆ ಪ್ರಮಾಣ ನ್ಯೂಸ್ ಟಾಪ್ನಲ್ಲಿ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದ ಅಡ್ಡ ಮತದಾನ ಬಿಜೆಪಿ ಮತ್ತು ಜೆಡಿಎಸ್ ಪಾಳ್ಯದಲ್ಲಿ ಭಾರೀ ತಲ್ಲಣವನ್ನೇ ಸೃಷ್ಟಿಸಿದೆ. ಯಾರು ಪಕ್ಷದ ವಿಪ್ ಉಲ್ಲಂಘಿಸಿ ಅಡ್ಡ ಮತ ಚಲಾಯಿಸಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚುವುದಕ್ಕೆ ಪಕ್ಷದ ವರಿಷ್ಠರು ಈಗಾಗಲೇ ಉನ್ನತ ಮಟ್ಟದ ಸಮಿತಿಯೊಂದನ್ನು ರಚಿಸಿದ್ದಾರೆ. ಆದರೆ ಅಡ್ಡಗೆರೆ ದಾಟಿದವರ ಹೆಸರು ಸುಲಭವಾಗಿ ಸಿಗ್ತಾ ಇಲ್ಲದ ಕಾರಣ ಬಿಜೆಪಿ ನಾಯಕರು ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸುವುದಕ್ಕೆ ಮುಂದಾಗಿದ್ದಾರೆ. ಅಡ್ಡ ಮತದಾನ ಮಾಡಿದವರು ಪಕ್ಷದ ತಾಯಿಗೆ ದ್ರೋಹ ಬಗೆದಂತೆ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತೀವ್ರವಾಗಿ ಕಿಡಿಕಾರಿದ್ದಾರೆ. ದೇವಸ್ಥಾನದ ಸನ್ನಿಧಾನದಲ್ಲಿ ಪ್ರಮಾಣ ಮಾಡಿಸುವ ಮೂಲಕ ಸತ್ಯಾಂಶ ಹೊರಬರಬೇಕು ಅನ್ನೋದು ಅವರ ಇರಾದೆಯಾಗಿದ್ದು, ಇದೇ ಗುರುವಾರ ಅಥವಾ ಶುಕ್ರವಾರ ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ಕರೆದು ಆಣೆ ಪ್ರಮಾಣ ಮಾಡಿಸುವ ನಿರ್ಧಾರವನ್ನ ಕೈಗೊಂಡಿದ್ದಾಗಿ ಹೇಳಿದರು. ತಾಯಿಗೆ ದ್ರೋಹ ಬಗೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಅದು ಯಾರೇ ಆಗಿರಲಿ, ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ಈ ಗಂಭೀರ ವಿಚಾರದ ಕುರಿತು ವರಿಷ್ಠರೊಂದಿಗೆ ಚರ್ಚಿಸುವುದಕ್ಕೆ ಮಂಗಳವಾರ ಅಂದ್ರೆ ನಾಳೆ ದೆಹಲಿಗೆ ತೆರಳಲಿರುವ ವಿಜಯೇಂದ್ರ ಪಕ್ಷದ ಹಿರಿಯ ನಾಯಕರ ಮುಂದೆ ಸಂಪೂರ್ಣ ವರದಿ ಮಂಡಿಸಲಿದ್ದಾರೆ. ದೆಹಲಿ ಭೇಟಿ ನಂತರ ರಾಜ್ಯದ ಎಲ್ಲಾ ಶಾಸಕರನ್ನ ಒಟ್ಟಾಗಿ ಕರೆದೊಯ್ದು ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸುವ ಅಂತಿಮ ಮಾಸ್ಟರ್ ಪ್ಲಾನ್ ಅನ್ನ ಬಿಜೆಪಿ ಸಿದ್ಧಪಡಿಸಿಕೊಂಡಿದೆ. ಇನ್ನು ಪಕ್ಷದ ಅಧ್ಯಕ್ಷರೊಂದಿಗೆ ಚರ್ಚೆ ನಡೆಸುವುದಾಗಿ ಆರ್ ಅಶೋಕ್ ಹೇಳ್ತಾ ಇದ್ರೆ, ಇತ್ತ ಸಿಟಿ ರವಿ ಮಾತ್ರ ಆಣೆ ಪ್ರಮಾಣ ಮಾಡುವುದರಿಂದ ಅಡ್ಡ ಮತದಾನದ ವಾಸ್ತವ ಬದಲಾಗೋದಿಲ್ಲ ಅಂತ ಹೇಳಿದ್ದಾರೆ. ಅಧ್ಯಕ್ಷರು ಸಲಹೆ ಕೊಟ್ಟಿದ್ದಾರೆ, ಅದನ್ನು ಅಧ್ಯಕ್ಷರ ಜೊತೆನೆ ಚರ್ಚೆ ಮಾಡ್ತೀವಿ. 81 ಶಾಸಕರು ಆಣೆ ಮಾಡಿದರೆ ಓಟು ವ್ಯತ್ಯಾಸ ಆಗಿರೋದೇನು ಸರಿಯಾಗಲ್ವಲ್ಲ? ಓಟ್ ವ್ಯತ್ಯಾಸ ಅಂತೂ ಆಗ್ಬಿಟ್ಟಿದೆಯಲ್ಲ. ಶಾಸಕ ಸುರೇಶ್ ಕುಮಾರ್ ಅವರು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಆಣೆ ಪ್ರಮಾಣದ ತೀರ್ಮಾನವನ್ನ ಬಹಿರಂಗವಾಗಿಯೇ ವಿರೋಧಿಸಿದ್ದಾರೆ. ರಾಜಕೀಯದ ಈ ಅಪಪ್ರಚಾರದ ಪ್ರಮಾಣಕ್ಕೆ ಧರ್ಮಸ್ಥಳದಂತಹ ಪವಿತ್ರ ಕ್ಷೇತ್ರವನ್ನ ಎಳೆಯೋದು ಬೇಡ, ಇದು ಪಕ್ಷದ ಘನತೆಗೆ ಕುಂದು ತರಲಿದೆ ಅಂತ ಅವರು ಕಿವಿಮಾತು ಹೇಳಿದ್ದಾರೆ. ಆದರೆ ಪಕ್ಷದ ಕೆಲ ಶಾಸಕರು ಆಣೆ ಮಾಡಿಸೋದ್ರಲ್ಲಿ ತಪ್ಪಿಲ್ಲ ಅಂತಿದ್ದಾರೆ. ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಕಂಡು ಹಿಡಿಲಕ್ಕ ಧರ್ಮಸ್ಥಳದಲ್ಲಿ ಹೋಗಿ ಆಣೆ ಪ್ರಮಾಣ ವಚನ ಮಾಡಿದ್ರು ಕೂಡ ಏನು ತಪ್ಪೇನಿಲ್ಲ, ಅದರಲ್ಲಿ ಏನು ತಪ್ಪೈತಿ. ಪಕ್ಷದಲ್ಲಿನ ಈ ಬೆಳವಣಿಗೆಯಿಂದಾಗಿ ಶಾಸಕರು ಅನುಮಾನದ ಕಣ್ಣೋಟಕ್ಕೆ ಒಳಗಾಗಿದ್ದು ಮುಜುಗರ ಅನುಭವಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಬೇಳೂರು ಶಾಸಕ ಎಚ್.ಕೆ. ಸುರೇಶ್, ಉದಯ್ ಗರುಡಾಚಾರ್ ಮತ್ತು ಚಂದ್ರು ಲಮಾಣಿ ಅವರು ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂತ ಸಾಬೀತುಪಡಿಸಲು ಸ್ವಯಂ ಪ್ರೇರಿತರಾಗಿ ಆಣೆ ಪ್ರಮಾಣಕ್ಕೆ ಸಿದ್ಧ ಅಂತ ಘೋಷಿಸಿಕೊಂಡಿದ್ದಾರೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಪಕ್ಕದಲ್ಲೇ ನಿಂತ್ಕೊಂಡು ಮಂಜುನಾಥ ಸ್ವಾಮಿಯ ಹಾರವನ್ನು ಹಾಕ್ಕೊಂಡು ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ, ಪಕ್ಷದ್ರೋಹವನ್ನು ಮಾಡಿಲ್ಲ, ಜನ್ಮ ಕೊಟ್ಟ ತಾಯಿಗೆ ಮೋಸವನ್ನು ಮಾಡಿಲ್ಲ ಅಂತಕ್ಕಂಥದ್ದನ್ನು ಸಂದೇಶವನ್ನು 63 ಜನದಲ್ಲಿ ಪ್ರಪ್ರಥಮದಲ್ಲಿ ನಾನು ಕೊಡ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ. ಧರ್ಮಸ್ಥಳ ಅಷ್ಟೇ ಅಲ್ಲ, ಇನ್ನು ಬೇರೆ ಯಾವ ದೇವರ ಮೇಲೆ ಆಣೆ ಮಾಡಬೇಕಂದ್ರೂ ಸಹಿತ ಅದಕ್ಕೆ ನಾನಂತೂ ಸಿದ್ಧ ಇದ್ದೀನಿ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಅವ್ರು ಯಾವತ್ತು ಕರೀತಾರೆ ಅವತ್ತು ಬಂದು ನಾನು ಪ್ರಮಾಣವನ್ನು ಮಾಡ್ತೀನಿ. ಕರೀತಾರೆ ಅಂತ ಹೇಳಿದ್ರೆ 100% ಹೋಗಿ ಬರ್ತೀನಿ. ಯಾಕಂದರೆ ನಾನು ಪರಮೇಶ್ವರನ ಪರಮ ಭಕ್ತ ನಾವು, ಆಯಿತಾ? ಸೊ ಹಂಗೆ ನಾನು ನಮ್ಮನ್ನು ಕಳಿಸ್ಕೊಂಡ್ರೆ 100% ಹೋಗ್ತೀನಿ. ಇನ್ನು ಈ ಆಣೆ ಪ್ರಮಾಣದ ವಿವಾದದ ಕುರಿತು ಮತ್ತು ಧರ್ಮಸ್ಥಳಕ್ಕೆ ಹೋಗುವ ವಿಚಾರವಾಗಿ ಶಾಸಕ ರಮೇಶ್ ಜಾರಕಿಹೊಳಿ ಅವರನ್ನ ಪ್ರಶ್ನಿಸಿದಾಗ 3 ತಿಂಗಳು ಏನು ಮಾತನಾಡುವುದಿಲ್ಲ ಅಂದ್ರು. ಅಲ್ಲದೆ ನಾನು ಯಾಕೆ ಧರ್ಮಸ್ಥಳಕ್ಕೆ ಹೋಗಬೇಕು, ಹೆದರಿಕೆ ಇರೋರು ಹೋಗ್ತಾರೆ, ನಾನು ಹೋಗೋದಿಲ್ಲ ಅಂತಂದ್ರು. ಇಲ್ಲ, ನಮಗೆ ನಮಗೆ ಮಾಡಿಲ್ಲ ಹೋಗ್ತಾರೆ, ಬಟ್ ದಯವಿಟ್ಟು ಏನು ಕೇಳಬೇಡಿ, 3 ತಿಂಗಳಾದ್ರೂ ಮಾತಾಡ್ತಾರೆ. ನಮ್ಮ ಪಕ್ಷದ 17 ಶಾಸಕರು ಮತ ಹಾಕಿದ್ದೇವೆ, ಹೀಗಾಗಿ ಆಣೆ ಪ್ರಮಾಣ ನಮಗೆ ಪರಿಹಾರವಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಈತ ಪ್ರಹ್ಲಾದ್ ಜೋಶಿ ಕೂಡ ವಿಜೇಂದ್ರ ಅವರ ಭಾವನೆಗಳನ್ನ ಗೌರವಿಸುತ್ತಲೇ ಧರ್ಮಸ್ಥಳವನ್ನ ಇದರಲ್ಲಿ ಎಳೆಯೋದು ಬೇಡ ಎನ್ನುವ ಮೂಲಕ ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಏಕೆಂದರೆ 17 ಜನವೂ ಬಂದಿದ್ರು, 17 ಜನವೂ ಮತ ಹಾಕಿದ್ದೇವೆ ಅಂತಾರೆ. ಅದರಿಂದ ಇಲ್ಲಿ ಆಣೆ ಪ್ರಮಾಣ ನನ್ನ ಪಕ್ಷದಲ್ಲಿ ಮಾಡೋದ್ರಿಂದ ಅದಕ್ಕೆ ಸೊಲ್ಯೂಷನ್ ಅಲ್ಲ ಅಂತಕ್ಕಂಥ ನಿರ್ಧಾರ ನಮ್ಮ ನಾಯಕರುಗಳು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಪಕ್ಷದ ಮುಖಂಡರುಗಳು ಅಡ್ಡ ಮತದಾನದ ಬಗ್ಗೆ ಪಾರ್ಟಿ ಬಹಳ ಗಂಭೀರವಾಗಿದೆ, ಇದ್ರ ಬಗ್ಗೆ ಎರಡನೇ ಪ್ರಶ್ನೆನೇ ಇಲ್ಲ. ಆದರೆ ಈ ಆಣೆ ಪ್ರಮಾಣದ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಬಹಳ ಮನನೊಂದು ಆ ಮಾತನ್ನು ಹೇಳಿದ್ದಾರೆ. ಧರ್ಮಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ದರಿಂದ ನಮ್ಮ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯೋದು ಬೇಡ.
ಇನ್ನೆರಡು ದಿನಗಳಲ್ಲಿ ಸಿಟಿ ರವಿ ನೇತೃತ್ವದ ಸಮಿತಿ ತನ್ನ ವರದಿಯನ್ನ ಪಕ್ಷದ ವರಿಷ್ಠರಿಗೆ ನೀಡಲಿದೆ. ವಿಜೇಂದ್ರ ಮತ್ತು ಅಶೋಕ್ ಅವರ ದೆಹಲಿ ಭೇಟಿಯ ನಂತರ ಆಣೆ ಪ್ರಮಾಣದ ಈ ಕಾರ್ಯಕ್ರಮ ನಡೆಯುತ್ತಾ ಅಥವಾ ಎಲ್ಲರ ವಿರೋಧದ ಹಿನ್ನೆಲೆಯಲ್ಲಿ ಕೈಬಿಡಲಾಗುತ್ತಾ ಅನ್ನೋದು ಸದ್ಯದ ಕುತೂಹಲಕ್ಕೆ ಕಾರಣವಾಗಿದೆ.